ಟಿ ನಾಗರಾಜು ಅಂತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಒಂದು ವಿಶ್ವವತಿದ ಈ ನೀರನ್ನ ಒಂದು ಪರಿಷ್ಕರಣಾ ಘಟಕಕ್ಕೆ ನಾವು ಬಂದಿದ್ದೀವಿ. ಸತ್ಯಾಸತ್ಯತೆಯನ್ನ ನಾವು ಮಾತಾಡೋಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀವಿ. ನಾವಿದೆಲ್ಲ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ನ ಪರಿಶೀಲನೆ ಮಾಡಿದ್ದೀವಿ. ಈಗೇನು ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡಿನಲ್ಲಿ ಒಂದು ಸಂಸ್ಕರಣಾ ಘಟಕವನ್ನ ಮಾಡಿ 2 ಹಂತದಲ್ಲಿ ನೀರನ್ನ ಸಂಸ್ಕರಣೆಯನ್ನ ಮಾಡಿ ನಾವು ಸುಮಾರು 1 ಅವರ್ ಇದನ್ನು ನಾವು 1 ಅವರಲ್ಲಿ ನಾವು ವೀಕ್ಷಣೆ ಮಾಡಿದೀವಿ. ಇದು ನೋಡಬೇಕು ಅಂತಂದ್ರೆ ಸುಮಾರು 1 ಅವರ್ ಬೇಕಾಗುತ್ತೆ. ನಾವು ನೀರು ಪರಿಷ್ಕರಣೆ ಆಗಿ 10ನೇ ಅಂತ 2ನೇ ಅಂತ ಪರಿಷ್ಕರಣೆ ಆಗಿ ನೀರು ಇದು ನಮ್ಮ ವಿಶ್ವವತಿನಲ್ಲಿ ನೀರು ಬರುವಂತ ನೀರು ಇದು ಕೊನೆಘಟ್ಟ. ಇದು ಈ ನೀರಿನಲ್ಲಿ ಇಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಜನ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ನೀರು ಯಾವುದೇ ರೀತಿ ವಾಸನೆ ಅನ್ನೋದು ಬರಲ್ಲ, ಸ್ಮೆಲ್ ಇಲ್ಲ. ಇಲ್ಲಿ ಬಹಳ ಅದ್ಭುತವಾಗಿ ನೀರನ್ನ ಸಂಸ್ಕರಣೆ ಮಾಡಿ ಇದು ಕೊನೆ ಹಂತದಲ್ಲಿ ನೀರಿಗೆ ಹೋಗ್ತಾ ಇರ್ತಕ್ಕಂಥ ನೀರು. ಈಗ ಇದೇನ್ ನೀರು ಹೋಗ್ತಾ ಇದೆ ಇದೇ ನೀರು ನಮ್ಮ ವಿಶ್ವವತಿಗೆ ಪಂಪ್ ಹೌಸ್ ಆಗ್ತಾ ಇರ್ತಕ್ಕಂಥ ನೀರಿದು ಕೊನೆಘಟ್ಟ. ದಯಮಾಡಿ ನೋಡಿ, ನಮ್ಗೆ ಏನು ತಿಳಿದಲ್ಲಿ ನಾವು ಮಾತಾಡೋದು ತಪ್ಪು. ಈ ನೀರು ಸಹ ಬೆಂಗಳೂರಲ್ಲಿ ಇವತ್ತು ಏನು ಕಟ್ಟಡ ಆಗ್ತಾ ಇದೆ ಆ ಕಟ್ಟಡಗಳಿಗೂ ಸಹ ನೀರು ಇಲ್ಲಿಂದಲೇ ತಗೊಂಡು ಹೋಗ್ತಾ ಇದ್ದಾರೆ. ವಾಟರ್ ಟ್ಯಾಂಕ್ ನಲ್ಲಿ ಇಲ್ಲಿ ನೀರನ್ನು ಸಹ ಇಡೀ ಬೆಂಗಳೂರಲ್ಲಿ ಏನ್ ಕಟ್ಟಡ ಆಗ್ತವೆ ಆ ಕಟ್ಟಡಗಳಿಗೆಲ್ಲ ನೀರು ಇಲ್ಲಿಂದಲೇ ಹೋಗ್ತಾ ಇದೆ. ಅದು 1,000 ಲೀಟರ್ಗೆ ಇಷ್ಟು ಮೊತ್ತ ಅಂತಲೂ ಒಂದು ನಿಗದಿ ಮಾಡಿದ್ದಾರೆ. ಈ ನೀರು ಸಂಸ್ಕರಿಸಿದ ನೀರು 2ನೇ ಹಂತದಲ್ಲಿ ಸಂಸ್ಕರಿಸಿದ ನೀರು ಇದು ಪರಿಶುದ್ಧವಾಗಿ ನೀರು ಬರ್ತಾ ಇದೆ. ಇಲ್ಲೇನು ವಾಸನೆ ಇಲ್ಲ. ನೀರು ಇಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ. ಈಗ ಈ ನೀರನ್ನ ಫಿಲ್ಟ್ರೇಷನ್ ಮಾಡಿ ಅಲ್ಲಿ ಸಂಸ್ಕರಿಸಿದ ನೀರು ಹೋಗ್ತಾ ಇದೆ ನದಿನಲ್ಲಿ. ಸಂಸ್ಕರಣೆ ಆಗ್ತಿಲ್ಲ ಅಂತ ನೀರು 2 ಒಟ್ಟಾಗಿ ಹೋಗ್ತಾ ಇದೆ. ಇದೆಲ್ಲ ಒಂದು ಪೈಪ್ ಲೈನ್ ಎಲ್ಲ ಆದ್ಮೇಲೆ ಇದು ಇದೇ ನೀರನ್ನ ನಮ್ಗೆ ಲಿಫ್ಟ್ ಆಗಂತದ್ದು. ಇದು ಸಂಸ್ಕರಣೆ ಆಗಿರ್ತಕ್ಕಂಥ ನೀರಿದು. ಈ ನೀರನ್ನ ವಿಶ್ವವತಿಗೆ ಏನ್ ಪೈಪ್ ಲೈನ್ ಮಾಡ್ತಾ ಇದ್ದಾರೆ, ಏನೀಗ 69 ಕೆರೆ ಅಂತ ನಿಗದಿ ಮಾಡಿದ್ದಾರೆ, ಅಲ್ಲೆಲ್ಲ ಲಿಫ್ಟ್ ಆಗುವಂತದ್ದು ನೀರು ಇದು ಬರ್ತಾ ಇದೆ. ಇದು ದಯಮಾಡಿ ನಾವು ಇಲ್ಲಿ 20 ನಿಮಿಷ ನೆಲಮಂಗಲದಿಂದ 20 ನಿಮಿಷ ಇಲ್ಲಿಗೆ ತಾವೇನು ಮಾಧ್ಯಮ ಮಿತ್ರರಿದ್ದೀರಾ, ತಾವು ಏನು ಇವತ್ತು ವಿಶ್ವವತಿದು ವಿರೋಧ ಮಾಡ್ತಾ ಇದ್ದೀರಾ, 20 ನಿಮಿಷ ತಾವು ಬರಕ್ಕೆ ನಾವೆಲ್ಲ ಬರ್ತೀವಿ ಅಂದ್ರೆ ನಾವೇ ಒಂದು ಬಸ್ ಮಾಡ್ಕೊಂಡು ನಿಮ್ನೆಲ್ಲ ಕರ್ಕೊಂಡ್ಬರ್ತೀವಿ. ನೀವು ಬಂದು ಟ್ರೀಟ್ಮೆಂಟ್ ಪ್ಲಾಂಟ್ ನ ನೀವು ಫಸ್ಟ್ ನೋಡಿ, ಆಮೇಲೆ ನೀವು ನಂತರ ಮಾತಾಡಿ. ದಯಮಾಡಿ ತಾವೆಲ್ಲ ಬಂದು ನೋಡಬೇಕು ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ.